ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕ. ಕೇಳುಗರೆ, ಇದು ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ ನಮ್ಮೂರ ಬಾನುಲಿ. ಕೇಳುಗರೆ, ಇದು ವಿಶ್ವವಾಣಿ, ಆಕಾಶವಾಣಿ, ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM. ಕೇಳುಗರೆ, ಇಂದು ನಮ್ಮೂರ ಬಾನುಲಿಯಲ್ಲಿ ಈ ಮಹಾ ಅರಮನೆಯಲ್ಲಿ ಹಬ್ಬದ ಉತ್ಸವ ಹಾಗೂ ಇಂದಿನ ಮಹಾನ್ ಅತಿಥಿ ಶ್ರೀ ಬಸವರಾಜ್ ಯಲ್ಲಪ್ಪ ಉಪ್ಪಾರಟ್ಟಿ. ಪತ್ರಕರ್ತರು, ಅನೇಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥವರು, ಅನೇಕ ಪ್ರಶಸ್ತಿಗಳ ವಿಜೇತರು. ಅವರು ನಮ್ಮ ಇಂದಿನ ಈ ಸಂದರ್ಶನದ ಮುಖ್ಯ ಅತಿಥಿಗಳು. ಕೇಳುವರೆ, ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಗೀತ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುವರೆ, ಇಂದಿನ ಅತಿಥಿಗಳು ಶ್ರೀ ಬಸವರಾಜ ಯಲ್ಲಪ್ಪ ಉಪ್ಪಾರಟ್ಟಿಯವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞ, ಅಚ್ಚ ಕನ್ನಡಿಗರು. ಅವರನ್ನು ಆದರಿಸಿ, ಸತ್ಕರಿಸಿ ನಮಸ್ಕರಿಸೋಣಂತ. ಬಸವರಾಜರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ನನ್ನ ಪರವಾಗಿ, ನಮ್ಮ ಬಾನುಲಿ ಸಿಬ್ಬಂದಿ ಪರವಾಗಿ, ನಂತರ ಕೇಳುಗರ ಪರವಾಗಿ ನಿಮಗೆ ಆದರದ ಸ್ವಾಗತ ಹಾಗೂ ನಮನಗಳು. ನಮನಗಳು ಸರ್. ಕೇಳುಗರೆ, ವಾಡಿಕೆಯಂತೆ ಅಣ್ಣ ಬಸವಣ್ಣನವರ ಒಂದು ಸುಂದರ ವಚನದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಹಾಗೂ ಇಂದಿನ ಈ ಕಾರ್ಯಕ್ರಮವನ್ನು ಅಣ್ಣ ಬಸವಣ್ಣವರಿಗೆ ಸಮರ್ಪಿಸೋಣಂತ. ನಾನು ಆರಂಭವ ಮಾಡುವೆ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು, ನಾನು ಆರಂಭವ ಮಾಡುವೆ ಗುರುಪೂಜೆಗೆಂದೋ, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು, ಸೇವೆಯ ಮಾಡುವೆ ಪರಸೇವೆಯ ಮಾಡುವೆ ಜಂಗಮ ದಾಸೋಹಕ್ಕೆಂದು, ಸೇವೆಯ ಮಾಡುವೆ ಪರಸೇವೆಯ ಮಾಡುವೆ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮವ ಮಾಡಿದಡೇನು, ನಾನಾವ ಕರ್ಮವ ಮಾಡಿದಡೇನು, ಆ ಕರ್ಮ ಫಲಭೋಗ ನೀ ಕೊಟ್ಟುದಲ್ಲದೆ, ಆ ಕರ್ಮ ಫಲಭೋಗ ನೀ ಕೊಟ್ಟುದಲ್ಲದೆ, ಆರಂಭವ ಮಾಡುವೆ ಗುರುಪೂಜೆಗೆಂದು, ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು, ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನೋ, ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು, ನಿಮ್ಮ ಸ್ವಾಮಿಂಗೆ ಸಲ್ಲಿಸುವೇನು ನಿಮಾಣೆ ನಿಮ್ಮಾಣೆ ಕೂಡಲ ಸಂಗಮ ದೇವಾ, ನಿಮ್ಮಾಣೆ 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 ಕೂಡಲ ಸಂಗಮ ದೇವಾ, ನಾನು ಆರಂಭವ ಮಾಡುವೆ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದೋ, ಲಿಂಗಾರ್ಚನೆಗೆಂದೋ, ಲಿಂಗಾರ್ಚನೆಗೆಂದೋ. ಬಸವರಾಜವರ ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಹಂದ್ರ ಆಗ್ತದೆ. ಆ ಹುಟ್ಟಿನೊಳಗೆ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಗುರು ಹಿರಿಯರು, ಸಮಾಜದವರು, ಹೀಗೆ ಎಲ್ಲರಿಂದ ಒಂದೊಂದು ಸಂಸ್ಕಾರವನ್ನು ನಾವು ಪಡ್ಕೋತೀವಿ. ನಾವು ಆ ಸಂಸ್ಕೃತಿ, ಆ ಸಂಸ್ಕಾರ ಇವತ್ತಿನ ನಿಮ್ಮ ಈ ಧೀಮಂತ, ಶ್ರೀಮಂತ, ಹಿಮಾಲಯಕ್ಕೂ ಮೆಟ್ಟಿ ನೀರಿದ್ದ ಒಂದು ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಂಡಿರಿ. ಅದಕ್ಕೆಲ್ಲ ಕಾರಣ ನಿಮ್ಮ ಬಾಲ್ಯ. ಎಲ್ಲವನ್ನು ನಮ್ಮ ಕೇಳುಗರಿಗೆ ವಿವರವಾಗಿ ಹೇಳ್ರಿ ಸರ್. ನಮ್ಮ ಬಾಲ್ಯ ಗೋಕಾಕ್ ತಾಲೂಕಿನ ಉಪ್ಪಾರಟ್ಟಿ ಗ್ರಾಮ. ತಂದೆ ತಾಯಿ ಹೆಸರು ಹೇಳ್ರಿ. ತಂದೆ ಹೆಸರು ಯಲ್ಲಪ್ಪ, ತಾಯಿ ಹೆಸರು ಯಲ್ಲವ್ವ. ನಮ್ಮ ಎಷ್ಟು ಮಂದಿ ಅಣ್ಣ ತಮ್ಮಂದ್ರು? ತಮ್ಮ ಒಬ್ರು, ಅಕ್ಕ ಒಬ್ರು. ಅಕ್ಕ ಒಬ್ರು. ಉಪ್ಪಾರಟ್ಟಿ ಒಳಗೆ ಹುಟ್ಟಿದ್ರಿ? ಹೌದು. ಇದೆಲ್ಲಿ ಬರ್ತದ? ಇದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಉಪ್ಪಾರಹಟ್ಟಿ ಅಂತೇಳಿ ಒಂದು ಗ್ರಾಮ. ಆ ಗ್ರಾಮದಲ್ಲಿ ನಮ್ಮ ಪ್ರಾಥಮಿಕ ಶಿಕ್ಷಣ. ಆ ಉಪ್ಪಾರಟ್ಟಿ ಹೆಸರು ಬರ್ಲಿಕ್ಕೆ ಏನು ಕಾರಣದೇನ್ರಿ? ಉಪ್ಪಾರಹಟ್ಟಿ ಅಂತಂದ್ರೆ ಅದಕ್ಕೂ ಮೂಲ ಒಂದು ಕಾರಣ ಅಂದರೆ, ಉಪ್ಪಾರಟ್ಟಿ ಅಂದರೆ ಉಪ್ಪಾರ ಜನಾಂಗ ಜಾಸ್ತಿ ಇರೋದರಿಂದ ಅದು ಒಂದು ಉಪ್ಪಾರಟ್ಟಿ ಅಂತ ಒಂದು ನಾಮಕರಣ ಆಗಿದೆ ಸರ್. ಇವಾಗ ಪ್ರಾಥಮಿಕ ಹಂತದ ಶಿಕ್ಷಣದ ಬಗ್ಗೆ ಹೇಳ್ರಿ. ನಮ್ದು ಪ್ರಾಥಮಿಕ ಶಿಕ್ಷಣ ಉಪ್ಪಾರಟ್ಟಿ ಗ್ರಾಮದಲ್ಲೇ ಸರ್ಕಾರಿ ಪ್ರಾಥಮಿಕ
ಶಾಲೆ ಉಪ್ಪಾರಟ್ಟಿಯಲ್ಲೇ ಮುಗೀತು. ಅಂದ್ರೆ ಕನ್ನಡ ಮಾಧ್ಯಮದ ಕನ್ನಡ ಮಾಧ್ಯಮದಲ್ಲೇ ಮುಗೀತು ಸರ್. ಎಲ್ಲಿವರೆಗೆ ಓದಿದ್ರೆ ಅಲ್ಲಿ? ಅಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಓದಿದ್ದೀವಿ. 1ರಿಂದ 7ರೊಳಗಿತ್ತು. ಹೌದು. ಪ್ರಾರ್ಥನೆ ಇತ್ತು? ಹೌದೌದು ಸರ್. ಆ ಪ್ರಾರ್ಥನೆ ಅವಶ್ಯಕತೆ ಬಗ್ಗೆ ಹೇಳ್ರಿ ಮಕ್ಕಳಿಗೆ. ಯಾಕಿರ್ಬೇಕು ಪ್ರಾರ್ಥನೆ? ದೇಶಭಕ್ತಿ ಒಂದು ಅಲ್ಲಿ ವಾತಾವರಣ ಬೆಳೀತದೆ, ಸಮಾನತೆ ಅನ್ನುವಂಥ ಒಂದು ಮಕ್ಕಳಲ್ಲೇ ಪ್ರೀತಿ ಭಾವನೆ ಮೂಡುವಂಥ ಒಂದು ಉದ್ದೇಶ ಇರ್ತದೆ ಸರ್. ಒಂದು ದೇವಿ ನಾಮಸ್ಮರಣೆ ಇರ್ತದ. ಹೌದೌದು. ಪ್ರಾರ್ಥನೆ ನಂತರ ಏನ್ ಮಾಡ್ತಿದ್ರಿ ನೀವೆಲ್ಲ ಹುಡುಗರು ಸರ್ ಅಲ್ಲೇ? ಪ್ರಾರ್ಥನೆ ನಂತರ ಸರ್ ನಾವು ದಿನಪತ್ರಿಕೆಗಳನ್ನು ಓದುವಂತ ಒಂದು ಇದು ಗಾದೆ ಮಾತು ಹೇಳೋದು, ಗಾದೆ ಮಾತು ಹೇಳೋದು, ತಿಥಿ ಪಂಚಾಂಗ ಪಠಣ ಆಗ್ತಿತ್ತು. ಹೌದು ಸರ್. ಹೌದೌದು. ಆಮೇಲೆ ಮುಖ್ಯ ಸುದ್ದಿಗಳನ್ನು ಓದ್ತಿದ್ರಿ. ಹೌದು ಸರ್. ಹೌದೌದು. ಅದರ ಅವಶ್ಯಕತೆ ಅದಲ್ಲ ಮಕ್ಕಳಿಗೆ. ಹೌದು ಸರ್. ನಿಮ್ಮ ಕಲಿಸಿದಂತ ಗುರುಗಳ ನಾಮಸ್ಮರಣೆ ಮಾಡ್ಕೊಡ್ರಿ. ನಮಗೆ ಕಲಿಸಿರ್ತಕ್ಕಂಥ ಗುರುಗಳಂದ್ರೆ ಮತ್ತಿಕೊಪ್ಪತ್ತೇಳಿ ಗುರುಗಳಿದ್ರು. ಅವರು ನಮಗೆ ಬಹಳ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದಂಥವರು. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಅವರು ನಮಗೆ ಬಹಳ ಒಂದು ಮುಖ್ಯ ಗುರುಗಳಾಗಿದ್ದರು. ಅಂದ್ರೆ ಆಗಿನ ಕಾಲಕ್ಕೆ ಏನಾಗ್ತಿತ್ತು, ಗುರುಗಳು ಶಿಷ್ಯಂದ್ರು ಒಂದು ಬಂಧನ ಇರ್ತಿತ್ತು, ಪವಿತ್ರವಾದಂತ ಬಂಧನ ಇರ್ತಿತ್ತು. ಹೌದು ಸರ್. ಹೌದೌದು. ಈಗ ಏನಾಗಿದೆ, ಕಮರ್ಷಿಯಲ್ ಆಗಿದೆ. ಈ ಪೀರಿಯಡ್ ಆದಿಂದ ಆ ಪೀರಿಯಡ್, ಆ ಪೀರಿಯಡ್. ಹೌದು. ಯಾವ ಒಬ್ಬ ಗುರುಗಳು ಈ ಮಕ್ಕಳ ಹೃದಯದೊಳಗೆ ನಿಲ್ಲೋದಿಲ್ಲ ಇದ್ದೆ. ಹೌದೌದು. ಈಗಿನೊಳಗಿದೆ. ಈ ಸದ್ ನೀವು ಹೇಳಂದ್ರೆ ಹೇಳಿಬಿಟ್ರಿ ಗುರುಗಳ ಹೆಸರು. ಈಗ ಪ್ರೌಢ ಶಿಕ್ಷಣದ ಬಗ್ಗೆ ಮಾತಾಡ್ರಿ. ಪ್ರೌಢ ಶಿಕ್ಷಣ ನಮ್ಮದು ಮಾಲ್ದಿನಿ ಗ್ರಾಮದಲ್ಲಿ ಮುಗೀತದೆ ಸರ್. 8ನೇ ತರಗತಿಯಿಂದ 10ನೇ ತರಗತಿವರೆಗೆ. ಹೈಸ್ಕೂಲ್ ಇತ್ತು? ಹೈಸ್ಕೂಲ್ ಇತ್ತು ಸರ್. ಹೈಸ್ಕೂಲ್ ಇತ್ತು. ಅಲ್ಲಿ ಯಾರಿದ್ರು ಗುರುಗಳು? ಅಲ್ಲಿ ನಮಗೆ ಭಾಳ ಅಚ್ಚುಮೆಚ್ಚಿನ ಗುರುಗಳು ಅಂತಂದ್ರೆ ಇತಿಹಾಸದ ಶಿಕ್ಷಕರು ನಮಗೆ ಭಾಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು. ಮಲಿಗಪ್ಪಗಳು ಸರ್ ಅಂತೇಳಿ ಭಾಳ ನಮಗೆ ಸಂಸ್ಕಾರ ಮತ್ತು ಉತ್ತಮ ಇತಿಹಾಸ ಹಾಗೂ ಎಲ್ಲ ಸಬ್ಜೆಕ್ಟ್ಗಳನ್ನು ತುಂಬ ಚೆನ್ನಾಗಿ ಅವರು ನಮಗೆ ಬೋಧನೆ ಮಾಡ್ತಾ ಇದ್ರು. ಅವ್ರ ಮಾರ್ಗದರ್ಶನ ನಾವು ಬೆಳೆಯೋದಕ್ಕೆ ಕಾರಣ ಆಗಿದೆ ಸರ್. ಇನ್ನು ಕಾಲೇಜ್ ರಂಗದ ಬಗ್ಗೆ ಮಾತಾಡ್ರಿ. ಕಾಲೇಜ್ PUC ಲಕ್ಷ್ಮಣರಾವ್ ಜಾರಕಿಹೊಳಿ ಕಾಲೇಜಲ್ಲಿ ಮುಗೀತು ಸರ್ PUC. ಮತ್ತಿನ್ನು ಡಿಗ್ರಿ ಪದವಿ ವಿದ್ಯಾಭ್ಯಾಸ ವಿಶ್ವ ಭಾರತಿ ಪದವಿ ಕಾಲೇಜು ರಾಮದುರ್ಗದಲ್ಲಿ ಮುಗೀತು ಸರ್. ರಾಮದುರ್ಗಗಳು ಮಾಡಿದ್ರಿ? ಹೌದು ಸರ್. BA ಯಾವ್ಯಾವ ವಿಷಯಗಳನ್ನು ತಗೊಂಡಿದ್ರಿ? BA ಸಬ್ಜೆಕ್ಟಲ್ಲಿ ಅಂದರೆ ಸರ್ ವಿಷಯ ಕನ್ನಡ. ಹೌದು ಸರ್. ಕನ್ನಡ, ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಹಾಗೂ ರಾಜ್ಯಶಾಸ್ತ್ರ ಸರ್. BA ನಂತರ ಏನು ಮಾಡಿದ್ರಿ? BA ಆದಮೇಲೆ ನಾವು ಪತ್ರಿಕೋದ್ಯಮವನ್ನೇ ಪ್ರಾರಂಭ ಮಾಡಿದ್ದೇವೆ ಸರ್. ಆ ಪತ್ರಿಕೆ ಉದ್ಯಮ ನೀವ್ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಏನು ಕಾರಣ ಇತ್ತು? ಪತ್ರಿಕಾ ಉದ್ಯಮದಲ್ಲಿ ಸರ್ ಈಗ ಒಂದು ಕಾನೂನಾತ್ಮಕವಾಗಿ ನೋಡಿದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು 4ನೇ ಅಂಗ ಅದು ಕಾನೂನು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹಾಗೂ ಪತ್ರಿಕಾ ರಂಗ ಅನ್ನುವಂಥದ್ದು ಇದು ಬಹಳ ಒಂದು ಪವಿತ್ರ ಮತ್ತು ಶ್ರೇಷ್ಠ ವೃತ್ತಿ ಆಗಿರೋದ್ರಿಂದ ನಾವು ಆಯ್ಕೆ ಮಾಡ್ಕೊಂಡ್ರಿ. ಹೌದೌದು. ನಿಮಗಿದು ಮೊದಲ ಮುಖ್ಯ ಗುರಿ ಆಗಿತ್ತೇನಿದು? ಕಾಲೇಜ್ನೊಳಗೆ ಓದೋ ಮುಂದೆ ನಾ ಇದನ್ನು ಮಾಡಬೇಕು ಅಂತ? ಕಾಲೇಜಲ್ಲಿ ನಾವು ಎಲ್ಲ ಸಬ್ಜೆಕ್ಟ್ಗಳ ಅಧ್ಯಯನ ಮಾಡೋದ್ರಿಂದ ಇದೊಂದು ವಿಶೇಷ ವಿಷಯ ಆಗಿರೋದ್ರಿಂದ ನಮ್ಗೆ ಆಸಕ್ತಿ ಜಾಸ್ತಿ ಆಯ್ತು ಸರ್. ಸಾಮಾಜಿಕ ಸೇವೆ. ಹೌದು. ನೀವೇನು ಬರಿತಿದ್ರಿ ಅವಾಗ? ಬರೆಯುವಂತ ಹವ್ಯಾಸ ಇತ್ತು ಸರ್. ಕಾಲೇಜ್ ಒಳಗೆ ಬರಿತಿದ್ರಿ? ಹೌದು ಸರ್. ಹೌದೌದು. ಯಾವ ಥರದ ಲೇಖನಗಳನ್ನು ಬರಿತಿದ್ರಿ? ವಿಶೇಷ ಜಯಂತಿಗಳ ಕುರಿತು, ಈಗ ಸಾವಿತ್ರಿಬಾಯಿ ಪುಲ್ಲೆ ಜಯಂತಿ ಆಗಿರ್ಬೋದು, ಬಸವೇಶ್ವರ ಅವರ ಜಯಂತಿ ಕುರಿತು ಹಾಗೂ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಗಳ ಕುರಿತು, ಕೆಲವು ಸಾಧಕರ ಮತ್ತು ವಿಶೇಷ ಸಾಹಿತ್ಯಗಳ ಕುರಿತು ಅಂಕನ ಬರಹಗಳನ್ನು ಬರಿತಾ ಇದ್ದೀವಿ ನಾವು. ಒಂದು ವ್ಯಕ್ತಿ ಶಕ್ತಿ ಅನ್ನುವಂಥ ಒಂದು ವ್ಯಕ್ತಿಗಳು ಬರಹಗಳನ್ನು ಬರೆಯುವಂಥ ಒಂದು ಒಳ್ಳೆಯ ಹವ್ಯಾಸ ಸರ್. ಮತ್ತು ವ್ಯಕ್ತಿ ಚಿತ್ರಗಳನ್ನು ಕೂಡ ನಾವು ಬರೆಯುವಂಥ ಒಂದು ರೂಢಿ ಸರ್. ಬರಿತಿದ್ರಿ? ಹೌದೌದು ಸರ್. ಇವಾಗ ನೀವು ಆಯ್ದುಕೊಂಡ ಪೇಪರ್ ಹೆಸರು ಏನದ? ಇದು ನಾಡಿನ ಸಮಾಚಾರ ದಿನಪತ್ರಿಕೆ ಸರ್. ಇದು ಯಾವಾಗನಿಂದ ಆರಂಭ ಆಯ್ತು? ಇದು 2012ರಿಂದ ಪ್ರಾರಂಭ ಆಗಿ. ಇದ್ರ ಬಗ್ಗೆ ಮಾತಾಡ್ರಿ. 2000 ಸಮಾಚಾರ ಪೇಪರ್ ಬಗ್ಗೆ ಮಾತಾಡ್ರಿ. ಆಗಲಿ ಸರ್. 2012ರಲ್ಲಿ ಇದು ನಾಡಿನ ಸಮಾಚಾರ ಎಂಬ ದಿನಪತ್ರಿಕೆ ವಾರ ಪತ್ರಿಕೆ ಆಗಿತ್ತು ಸರ್. 18ರಿಂದ ಹಿಡಿದು 18, 19, 20 ವಾರ ಪತ್ರಿಕೆ. ವಾರಕ್ಕೊಂದು ಬಾರಿ ಬರ್ತಿತ್ತು ಸರ್. ಇದು 2022ರಲ್ಲಿ ನಾವು ದಿನಪತ್ರಿಕೆಯಾಗಿ ಇದು ಮಾರ್ಪಾಡಾಯಿತು ಸರ್. ದಿನಪತ್ರಿಕೆಯಾಗಿ? ಹೌದು ಸರ್. ದಿನಪತ್ರಿಕೆಯಾಗಿ ಈ ಪತ್ರಿಕೆ ಸಾಮಾಜಿಕ ಚಿಂತನೆ ಒಳಗೊಂಡು ಸಾಹಿತ್ಯಗಳಿಗೆ ಹಾಗೂ ಅಂಕನ ಬರಹಗಾರರಿಗೆ ಮತ್ತು ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಕುರಿತು ಎಲ್ಲ ರಂಗಕ್ಕೂ ಕೂಡ ಪತ್ರಿಕೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಿಂದ ನಾವು ಅದಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀವಿ ಸರ್. ಇವಾಗ ನಿಮ್ಮ ನಾಡಿನ ಸಮಾಚಾರ ಪೇಪರ್ ನಮ್ದು ಕರ್ನಾಟಕ ಆದ್ಯಂತ ಎಲ್ಲ
ಹೋಗ್ತದೆ? ಹೌದು ಸರ್, ಹೋಗುತ್ತೆ ಸರ್, ಹೋಗ್ತದೆ. ಹೌದು. ಅಂದ್ರೆ ಪ್ರತಿಕ್ರಿಯೆ ಒಳ್ಳೇದಂತ ಹೇಳ್ತೀರಿ? ಎಲ್ಲ ರಂಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇದ್ದಂಥ ಸುದ್ದಿಗಳು ಒಳಗೊಂಡು ಅಂಕನ ಬರಹಗಳು ಎಲ್ಲ ವಿಷಯಕ ಈಗೇನು ಕ್ಷೇತ್ರಗಳು ಬರ್ತಾವಲ್ಲ, ಸಾಹಿತ್ಯ ಆಗಿರ್ಬೋದು, ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ರಾಜಕೀಯ ಸುದ್ದಿ ಆಗಿರ್ಬೋದು, ಎಲ್ಲರೂ ಒಂದು ಮನೆ ಬಾಗಿಲಿಗೆ ತಲುಪ್ತದೆ ಮತ್ತು ಬಹಳ ಹೆಮ್ಮೆಯಿಂದ ಎಲ್ಲರೂ ಓದುವಂಥ ಒಂದು ಓದುಗರಾಗಿದ್ದಾರೆ ಸರ್. ಓದುಗರಾಗಿದ್ದಾರೆ. ಹೌದೌದು. ನೀವೆಲ್ಲ ಸಮೀಕ್ಷೆ ಮಾಡಿರ ಅದನ್ನೆಲ್ಲ ಇದ್ರೆ? ಆಗಿದೆ ಸರ್, ಆಗಿದೆ, ಸಮೀಕ್ಷೆ ಆಗಿದೆ ಸರ್. ಕೇಳುವರೆ, ನಮ್ಮ ಬಸವರಾಜ್ ಉಪ್ಪಾರಟ್ಟಿ ಅವರು, ತಂದೆ ಯಲ್ಲಪ್ಪ ಉಪ್ಪಾರಟ್ಟಿ, ತಾಯಿ ಯಲ್ಲವ್ವ, ಹೆಂಡತಿ ಹೆಸರು ಶ್ರೀಮತಿ ಲಕ್ಷ್ಮಿ, ಇವರ ಮಕ್ಕಳು ಶಾರುಣ್ ಮತ್ತು ಸಾತ್ವಿಕ. ಇವರು ಕೊನೆಯ ಶಿಕ್ಷಣ BA, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಗೋಕಾಕ್ ತಾಲೂಕಿನ ಉಪ್ಪಾರಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಿಕ್ಷಣ, ಮಾಲ್ದಿನ್ನಿ ಸರ್ಕಾರ ಪ್ರೌಢಶಾಲೆ, ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ ದ್ವಿತೀಯ PUC ಶಿಕ್ಷಣ, ವಿಶ್ವಭಾರತಿ ಪದವಿ ಮಹಾವಿದ್ಯಾಲಯ ರಾಮದುರ್ಗ್, ಅಲ್ಲಿ BA ಪದವಿ. ಇವರ ನೆಚ್ಚಿನ ಶಿಕ್ಷಕರು ಪ್ರಾಥಮಿಕ ರೆಡ್ಡಿ ಗುರುಗಳು ಅಂತ ಹೇಳ್ತಾರೆ. ಇನ್ನು ಪ್ರೌಢಶಾಲೆ ಒಳಗೆ ಚಚಡಿ ಹಿಂದಿ ಗುರುಗಳು. ಇವ್ರ ಬಗ್ಗೆ ಮಾತಾಡ್ರಿ, ಚಚಡಿ ಸರ್ ಬಗ್ಗೆ. ಚಚಡಿ ಗುರುಗಳ ಬಗ್ಗೆ ನಾವು ಮಾತಾಡೋದಂದ್ರೆ, ಅವರು ನಮಗೆ ಭಾಳ ಸಂಸ್ಕಾರವನ್ನು ಕಲಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ನಮಗೆ ಪಾಠದಲ್ಲೇ ಅನ್ನೋದಕ್ಕಿಂತರೂ ಎಲ್ಲ ಕ್ಷೇತ್ರದಲ್ಲೇ ಒಂದು ನಾವು ಸಂಸ್ಕಾರವನ್ನು ಭಾಳ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ಉತ್ತಮ ಗುರುಗಳವರು. ಸಾಮಾಜಿಕ ಸೇವೆ ಒಳಗೆ ಮಾತಾಡ್ತೀವಿ. ಪತ್ರಿಕಾ ಬಿಟ್ಟು ಮತ್ತೇನು ಸಾಮಾಜಿಕ ಸೇವೆ ಮಾಡಿರೇನು? ಸಾಮಾಜಿಕ ಸೇವೆಯಲ್ಲಿ ಪತ್ರಿಕೆ ಹೆಸರ ಮೇಲೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ಸರ್. ನಾಡಿನ ಸಮಾಚಾರ ಸೇವಾ ಸಂಘ ಅಂತ ನಾವು ಜಿಲ್ಲಾ ಮಟ್ಟದಲ್ಲಿ ಅದನ್ನು ನೋಂದಣಿ ಮಾಡಿದ್ದೀವಿ. ಜಿಲ್ಲಾ ಮಟ್ಟದೊಳಗೆ? ಹೌದೌದು, ಜಿಲ್ಲಾ ಮಟ್ಟದಲ್ಲಿ ನೋಂದಣಿ ಆಗಿ ಅದರ ಕಾರ್ಯವ್ಯಾಪ್ತಿ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳು ಒಳಗೊಂಡು ಆಮೇಲೆ ರಾಜ್ಯ ವ್ಯಾಪ್ತಿಗೆ ಅದು ನಾವು ಮಾರ್ಪಡಿಸಿದ್ದೀವಿ. ಆಮೇಲೆ ಆ ಸಂಸ್ಥೆ ಮುಖಾಂತರ ಪತ್ರಿಕೆ ಸಹಯೋಗದ ಮುಖಾಂತರ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಹಾಗೂ ಸಾಹಿತಿಗಳಿಗೆ ಹಾಗೂ ಕಲಾವಿದರಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಸಾಧಕರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿವಿ ನಾವು. ಮತ್ತು ಪತ್ರಿಕೆಯಲ್ಲಿ ಅವರ ಅಂಕನ ಬರಹಗಳನ್ನು, ಅವರ ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರ ಜೊತೆಗೆ ಅವರಿಗೆ ಒಂದು ಸನ್ಮಾನ ಹಾಗೂ ಪ್ರಶಸ್ತಿಗಳನ್ನು, ಸುಮಾರು ಪ್ರಶಸ್ತಿಗಳನ್ನು ಎಲ್ಲ ಕ್ಷೇತ್ರದ ಸಾಧಕರಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ನೀಡಿದ್ದೀವಿ. ಧಾರವಾಡದಲ್ಲಿ ಕೂಡ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮತ್ತು ಬೆಂಗಳೂರಲ್ಲಿ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀವಿ. ಅಲ್ಲಿ ಹಿರಿಯ ಚಲನಚಿತ್ರ ನಟ ಸುಚೇಂದ್ರ ಪ್ರಸಾದ್ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರಿಗೂ ಕೂಡ ನಾವು ತಪಸ್ವಿ ಅಂತ ಒಂದು ಪ್ರಶಸ್ತಿಗಳನ್ನು ಕೊಟ್ಟಿವಿ. ಗೌರೇಶ್ ಶೆಟ್ಟಿ ಅವರು ಕೂಡ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ತುಂಬ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾಡಿದ್ದೀವಿ. ಅದೇ ರೀತಿಯಾಗಿ ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಹಾಗೂ ಗುರುವಂದನ ಮತ್ತು ಈ ಥರವಾಗಿ ವಿಶೇಷ ದಿನಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಮತ್ತು ಸಾಧಕರಿಗೆ ಸನ್ಮಾನಿಸುವಂಥ ಒಂದು ಪ್ರಶಸ್ತಿ ಕೊಡುವಂಥ ಒಂದು ಸಂಸ್ಕಾರವನ್ನು ಸಂಸ್ಥೆಯಿಂದ ಬೆಳೆಸಿದ್ದೀವಿ. ಇದರಿಂದ ಜವಾಬ್ದಾರಿ ಸಾಧಕರಿಗೆ ಹೆಚ್ಚಾಗ್ತದೆ ಅನ್ನುವಂಥ ಉದ್ದೇಶದಿಂದ ನಾವು ಇದನ್ನು ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದೀವಿ ಸರ್. ಕೇಳುಗರೆ, ಇವರದು ಸಾಮಾಜಿಕ ಸೇವೆ ಮತ್ತು ಪತ್ರಿಕಾ ರಂಗದ ಸೇವೆ 2009ರಲ್ಲಿ ವರ್ಷದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ವಿರುದ್ಧವಾಗಿ ಹೋರಾಟ ಮತ್ತು ಸಾಮಾಜಿಕ ಕಾರ್ಯ, ಅಲ್ಲದೆ ವಿವಿಧ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಸೇವೆ. 2012ರಲ್ಲಿ ಸ್ವಂತ ನಾಡಿನ ಸಮಾಚಾರ ದಿನಪತ್ರಿಕೆ ಆರಂಭ, ಅಲ್ಲದೆ ವಾರಪತ್ರಿಕೆಯಾದಂಥ ಪತ್ರಿಕೆ ಇಂದು ದಿನಪತ್ರಿಕೆಯಾಗಿ ನಾಡಿನ ಸಮಾಚಾರ ಪತ್ರಿಕೆ, ಬೆಳಗಾವಿ ಜಿಲ್ಲೆ ಮತ್ತು ವಿವಿಧ ಭಾಗಗಳಲ್ಲಿ ಪತ್ರಿಕಾ ಅಂಕಣ ಮತ್ತು ಸುದ್ದಿಗಳನ್ನು ನೀಡುವ ಜೊತೆಗೆ ಸಮಾಜದ ಉತ್ತಮವಾದಂತಹ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪತ್ರಿಕೆ ಸಾಧನೆ ಮಾಡಿದೆ. ಅಲ್ಲದೆ ನಾಡಿನ ಸಮಾಚಾರ ದಿನಪತ್ರಿಕೆ ಹಲವಾರು ಸಾಹಿತ್ಯ ಪ್ರೇಮಿಗಳಿಗೆ, ರಂಗಕರ್ಮಿ, ಕ್ರೀಡೆ ಹಾಗೂ ವಿವಿಧ ಸಾಧನೆಯನ್ನು ಮಾಡಿದ ಸಾಧಕರನ್ನು ಗುರುತಿಸಿ ಹಲವಾರು ಕಾರ್ಯಕ್ರಮಗಳ ಆಯೋಜಿಸುವ ಮೂಲಕ ಸಾಧಕರಿಗೆ ವೇದಿಕೆಯನ್ನು ಕಲ್ಪಿಸಿ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ವಿವಿಧ ಸಾಧನೆಯಲ್ಲಿ ಹೆಸರು ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸುವ ಮೂಲಕ ಅಭಿನಂದನೆ ಮಾಡಿರುವುದು. ಬಸವರಾಜರ, ಇವಾಗ ನೀವು ಪತ್ರಕರ್ತರು ಅಂತ ಹೇಳ್ತೀರಿ. ಹೌದು ಸರ್. ಒಬ್ಬ ಪತ್ರಕರ್ತನ ನಿಜವಾದ ಲಕ್ಷಣಗಳನ್ನು ನಮ್ಮ ಕೇಳುಗರಿಗೆ ಹೇಳಲ್ಲ. ಪತ್ರಿಕಾ ವೃತ್ತಿ ಅನ್ನುವಂಥದ್ದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ. ಈ ಪತ್ರಿಕೆ ವೃತ್ತಿ ಬಗ್ಗೆ ನಾವು ಒಂದು ವಿಶೇಷ ಹೇಳಬೇಕಂದ್ರೆ, ಪತ್ರಕರ್ತರು ಅನ್ನುವಂಥವರು ಒಂದು ಸಜ್ಜನ ವ್ಯಕ್ತಿಗಳಾಗಿರ್ಬೇಕು. ಅದನ್ನ ಅವ್ರ ಬಗ್ಗೆ ಹೇಳ್ರಿ ನೀವು. ಇಲ್ಲ, ಸಜ್ಜನವಾಗಿರಬೇಕು. ಮತ್ತು ಪತ್ರಕರ್ತರ ಅನ್ನುವಂಥವರು
ಎಲ್ಲ ಸರ್ವಧರ್ಮಗಳನ್ನು ಪ್ರೀತಿಸುವಂಥ ಒಂದು ವ್ಯಕ್ತಿತ್ವವನ್ನು ಅವರು ಹೊಂದ್ಕೊಂಡಿರಬೇಕು. ಸಮಾಜದ ಆಗು ಹೋಗುಗಳ ಬಗ್ಗೆ ಡೊಂಕುಗಳನ್ನು ಸರಿಪಡಿಸುವಂಥ ಒಂದು ಕನ್ನಡಿಯಾಗಿ ಅವರು ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಸರ್. ಇವಾಗ ನೀವು ಪತ್ರಿಕೆಗಳು ಅನೇಕ ಪತ್ರಿಕೆಗಳು ಹುಟ್ಲಿಕ್ಕತ್ತಾವ ಈಗ. ಹೌದು ಸರ್. ಅದ್ರ ಬಗ್ಗೆ ಮಾತಾಡ್ರಿ. ಸ್ಥಳೀಯ ಪತ್ರಿಕೆಗಳನ್ನ ಹೇಳ್ತೀನಿ ಇದ್ರೆ. ಈಗ ಪತ್ರಿಕೆಗಳಲ್ಲಿ ಓದುವಂಥ ಒಂದು ಎಲ್ಲರಿಗೂ ಹವ್ಯಾಸ ಇದೆ ಈಗ ಪತ್ರಿಕೆಗಳನ್ನು. ಆದರೆ ಈಗ ಮೊದಲಿನ ಥರ ಕೊಂಡುಕೊಂಡು ಓದುವಂಥ ಒಂದು ಹವ್ಯಾಸ ಕಮ್ಮಿ ಆಗಿಬಿಟ್ಟಿದೆ. ಯಾಕಂದರೆ ಎಲೆಕ್ಟ್ರಾನಿಕ್ ವಾಟ್ಸಪ್ಗಳು ಇಂಥವು ಸೋಷಿಯಲ್ ಮೀಡಿಯಾಗಳು ಬರೋದ್ರಿಂದ ಸಾಮಾಜಿಕವಾಗಿ ಒಂದು ಕೊಂಡ್ಕೊಂಡು ಅದನ್ನು ಓದುವಂಥ ಒಂದು ಹವ್ಯಾಸ ಕಮ್ಮಿ ಆಗಿಬಿಟ್ಟಿದೆ. ಅದಕ್ಕೆ ಅದರ ಪೂರಕವಾಗಿ ಕೆಲವು ಪತ್ರಿಕೆಗಳು ಯಾವ ಥರ ಬೆಳವಣಿಗೆ ಆಗ್ತಾವೆ ಅಂದರೆ ಅವು ಯೂಟ್ಯೂಬ್ಗಳನ್ನು ಮಾಡ್ಕೊಂಡು ಬಹಳ ಒಂದು ವೇಗವಾಗಿ ಸೇವೆ ಸಲ್ಲಿಸುವಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ವೇಗವಾಗಿ ಈಗ ಟೆಕ್ನಾಲಜಿ ಮುಂದುವರಿದ್ರಿಂದ ಪತ್ರಿಕೆಗಳು, ಯೂಟ್ಯೂಬ್ಗಳು, ಫೇಸ್ಬುಕ್ಗಳು, ಸೋಷಿಯಲ್ ಮೀಡಿಯಾಗಳನ್ನು ಸಹಯೋಗ ತಗೊಂಡು ಸಾಕಷ್ಟು ಸಮಾಜ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ. ಓದುಗರಿಗೆ ನಮ್ಮ ವತಿಯಿಂದ ಮನವಿ, ಪತ್ರಿಕೆಗಳನ್ನು ಕೊಂಡುಕೊಂಡು ಓದಿ ಪತ್ರಿಕೆಯನ್ನು ಬೆಳೆಸಿ ಉಳಿಸಿ ಎಂಬುದಾಗಿ ನಮ್ಮ ಮನವಿ ಆಗಿರ್ತದೆ. ಅಲ್ಲ, ಇವಾಗ ಅನೇಕ ಪತ್ರಿಕೆಗಳು ದಿನಕ್ಕೊಂದು ಪತ್ರಿಕೆಗಳು ಹೊರಬರ್ತಾ ಇವೆ. ಹೌದು ಸರ್, ಹೌದು. ಅಲ್ಲ, ಇದಕ್ಕೆ ಏನು ಕಾರಣ? ಪತ್ರಿಕೆಗಳು ಯಾಕೆ ಬರ್ತಾ ಇದಾವೆ ಅಂದರೆ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಸರ್. ಭ್ರಷ್ಟಾಚಾರ ಆಗಿರ್ಬೋದು, ಮತ್ತು ವಿಶೇಷವಾಗಿ ನಾವು ಹೇಳ್ಬೇಕಂತಂದ್ರೆ ಕೆಲವು ಸಾಮಾಜಿಕದ ಅಹಿತಕರ ಘಟನೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದು ಆ ಸಮಸ್ಯೆಗಳನ್ನು ಬೆಳಕು ಚೆಲ್ಲಬೇಕಾದ್ರೆ ಒಂದು ಪತ್ರಿಕಾ ಆ್ಯಕ್ಟ್ ಬೇಕಾಗ್ತದೆ. ಒಂದು ಪತ್ರಿಕಾ ಕಾನೂನು ಅಂತಿದೆ ಭಾರತ ಸರ್ಕಾರ, ಅದನ್ನು ಆ ಒಂದು ನೋಂದಣಿ ಮಾಡಿ ಹುಟ್ಕೊಳ್ಳುವಂಥ ಒಂದು ಕಾನೂನು ಇರೋದ್ರಿಂದ ಅವು ಪತ್ರಿಕೆಗಳು ಭಾಳ ಹುಟ್ಕೊಳ್ತಾ ಇದ್ದಾವೆ ಸಮಾಜ. ಇದಕ್ಕೇನು ಸರ್ಕಾರ ಸಹಾಯಧನ ಅದೇನ್ರಿ? ಪತ್ರಿಕೆಗಳಿಗೆ ಸರ್ಕಾರದ ಯಾವುದೇ ರೀತಿ ಸಹಾಯ ಇರುವುದಿಲ್ಲ. ಇಲ್ಲ ಸರ್, ಇದೆ. ಆದರೆ ಆ ಪತ್ರಿಕೆಯು ಮಾಧ್ಯಮ ಪಟ್ಟಿಯಲ್ಲಿ ಸೇರಬೇಕು ಕರ್ನಾಟಕ ಸರ್ಕಾರ. ಅಂದರೆ ಸುಮಾರು 3 ವರ್ಷ ಅಥವಾ ಹಿಂಗೆ 2 SC STಗೆ 1 ವರ್ಷ, ಬೇರೆ ಜನರಲ್ ಅದರ್ ಕಾಸ್ಟ್ಗೆ ಒಂದು 3 ವರ್ಷ 2 ವರ್ಷ ಈ ಥರ ಪತ್ರಿಕೆ ಸರ್ಕ್ಯುಲೇಷನ್ ಇರಬೇಕು. ಮತ್ತು ಪ್ರಿಂಟಿಂಗ್ ಪ್ರೆಸ್ಸು ಸ್ವಂತ ಇರಬೇಕು, ಅಥವಾ ಬೇರೆ ಕಡೆ ಪತ್ರಿಕೆ ಅಗ್ರಿಮೆಂಟ್ ಆಗಬೇಕು ಪ್ರಿಂಟಿಂಗ್ ಪ್ರೆಸ್. ಈಗ ಆಗೋದ್ರಿಂದ ಆ ಕಾನೂನು ಒಳಪಟ್ಟಿರ್ತಕ್ಕಂಥ ಆ ಥರ ಕಾನೂನು ಒಳಗೊಂದ್ರಿಂದ ಅದು ಪತ್ರಿಕೆ ಸಹಾಯಧನ, ಗೌರವಧನ ಅದು ಪತ್ರಿಕೆಗೆ ಬರ್ತದೆ ಸರ್. ಮತ್ತು ಪತ್ರಿಕೆ ಅದೇ ಈಗ ಒಂದು ಪತ್ರಿಕೆ ಈಗಿನ ಸಮಯದಲ್ಲಿ ಬಹಳ ತೆಗೆದು ಭಾಳ ಕಷ್ಟ. ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಕಷ್ಟ ಆಗಿದೆ. ಯಾಕಂದ್ರೆ ಖರ್ಚು ವೆಚ್ಚ ಆದಾಯ ಬಗ್ಗೆ ವಿಚಾರ ಮಾಡಬೇಕಲ್ಲ. ಹೌದು ಸರ್, ಹೌದು. ಈಗ ಸರ್ಕಾರ ಅದಕ್ಕೆ ಕೆಲವು ಕಾನೂನುಗಳನ್ನು ಸಡಿಲಿಕೆ ಮಾಡಬೇಕು. ಕೆಲವು ನಿಯಮಾವಳಿಗಳನ್ನು ಬಹಳ ಸರ್ಕಾರ ಅದು ಇಟ್ಟಿರೋದ್ರಿಂದ, ಅಂದ್ರೆ ಕಟ್ಟುನಿಟ್ಟು ಆಗಿರೋದ್ರಿಂದ ಅದು ಬಹಳ ತೊಡಕುಗಳಾಗಿದ್ದಾವೆ. ಕೆಲವು ಕಾನೂನಾತ್ಮಕವಾಗಿರ್ತಕ್ಕಂಥ ನಿಯಮಾವಳಿಗಳನ್ನು ಸಡಿಲಿಕೆ ಮಾಡಿದರೆ ಇನ್ನೂ ಅಂತ ಪತ್ರಿಕೆಗಳು ಒಳ್ಳೆ ಸಮಾಜ ಸೇವೆ ಮಾಡ್ತಾವ, ಆರ್ಥಿಕವಾಗಿ ಒಂದ್ಸಲ ಒಳ್ಳೆ ರೀತಿಯಿಂದ ಬಲಿಷ್ಠ ಆಗ್ತವೆ ಸರ್. ಬ್ರಹ್ಮ ಪದವಿಯ ನೊಲ್ಲೆ, ವಿಷ್ಣು ಪದವಿಯ ನೊಲ್ಲೆ, ರುದ್ರ ಪದವಿಯ ನೊಲ್ಲೆ, ನಾನಾವ ಮತ್ತಾವ ಪದವಿಯ ನೊಲ್ಲೆನಯ್ಯ. ಬ್ರಹ್ಮ ಪದವಿಯ ನೊಲ್ಲೆ, ವಿಷ್ಣು ಪದವಿಯ ನೊಲ್ಲೆ, ರುದ್ರ ಪದವಿಯ ನೊಲ್ಲೆ, ನಾನು ಮತ್ತಾವ ಪದವಿಯ ನೊಲ್ಲೆನಯ್ಯ. ಕೂಡಲ ಸಂಗಮ ದೇವಾ, ನೀನು ಸದ್ಭಕ್ತರ ಪಾದವನರಿದೀಪ. ನೀನು ಸದ್ಭಕ್ತರ ನಿಮ್ಮ ಸದ್ಭಕ್ತರ ಪಾದವನರಿದೀಪ. ಮಹಾಪದವಿಯ ಕರುಣಿಸಯ್ಯ, ಮಹಾಪದವಿಯ ಕರುಣಿಸಯ್ಯ. ಬ್ರಹ್ಮ ಪದವಿಯ ನೊಲ್ಲೆ, ವಿಷ್ಣು ಪದವಿಯ ನೊಲ್ಲೆ, ರುದ್ರ ಪದವಿಯ ನೊಲ್ಲೆ, ನಾನು ಮತ್ತಾವ ಪದವಿಯ ನೊಲ್ಲೆನಯ್ಯ. ಕೂಡಲ ಸಂಗಮ ದೇವಾ, ನಿಮ್ಮ ಸದ್ಭಕ್ತರ ಪಾದವನರಿದೀಪ. ಮಹಾಪದವಿಯ ಕರುಣಿಸಯ್ಯ, ಮಹಾಪದವಿಯ ಕರುಣಿಸಯ್ಯ, ಮಹಾಪದವಿಯ
ಕರುಣಿಸಯ್ಯ. ಬಸವರಾಜ್ ಅವರ, ಈಗ ನೀವು ಪತ್ರಿಕಾ ನಿಮ್ದು ಒಳ್ಳೆ ರೀತಿಯಿಂದ ನಡೆದದ ಅಂತ ಹೇಳ್ತೀರಿ, ಹೌದು ಸರ್. ಮಾಡ್ತದಂತ್ರಿ. ಇದ್ರೊಳಗೆ ಮತ್ತೆ ನೀವು ಬದಲಾವಣೆ ಏನು ಮಾಡ್ಬೇಕಂತೇನು ವಿಚಾರ ಇಟ್ಟಿರೇನು ಈ ಪೇಪರ್ದೊಳಗಾತು? ಪತ್ರಿಕೆ ಈಗಿನ ದಿನಮಾನದಲ್ಲಿ ಏನು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಏನು ಬಂದಿದ್ದಾವೆ, ಬಹಳ ಒಂದು ವೇಗವಾಗಿ ಸುದ್ದಿಗಳನ್ನು ತಲುಪಿಸುವಂಥ ಒಂದು ವಾತಾವರಣ ಈಗ ಬೆಳೆದುಬಿಟ್ಟಿದೆ. ಆ ಉದ್ದೇಶ ಇಟ್ಕೊಂಡು ನಾವು ಈ ಪತ್ರಿಕೆಯನ್ನು ಸಂಜೆ ಪತ್ರಿಕೆಯಾಗಿ ಒಂದು ಮಾರ್ಪಡಿಸಬೇಕು ಎಂಬುದಾಗಿ ಒಂದು ಒಳ್ಳೆಯ ವಿಚಾರ ಇದೆ ಸರ್ ಮುಂದಿಂದು. ಮತ್ತು ಇನ್ನು ನಮ್ಮ ಪತ್ರಿಕೆ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ, ಹೇಳ್ರಿ. ನಾವು ಪತ್ರಿಕೆ ಸಂಸ್ಥೆಯ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಸೇವೆಯನ್ನು ಕೂಡ ಇದು ಸಲ್ಲಿಸ್ತಾ ಇದೆ. ಯಾವ ಸೇವೆ ಅಂತಂದ್ರೆ, ಈಗ ಸಾವಿತ್ರಿಬಾಯಿ ಫುಲೆ ಒಂದು ಚಲನಚಿತ್ರವನ್ನು ನಾವು ಪ್ರತಿ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಪ್ರದರ್ಶನ ಮಾಡ್ತಾ ಇದ್ದೀವಿ, ಮಾಡಿ ಬರ್ತಾ ಇದ್ದೀವಿ. ಮತ್ತು ಈಗ ಜಾತೀಯತೆ ಮತ್ತೆ ಒಂದು ಸಮಾನತೆ, ಒಂದು ಅಸ್ಪೃಶ್ಯತೆ ಇವು ಹೋಗಲಾಡಿಸುವುದಕ್ಕಾಗಿ ನಾವು ಶಿಕ್ಷಣ ಇವತ್ತು ಸಾವಿತ್ರಿಬಾಯಿ ಫುಲೆ ಜಯಂತಿ ಈ ವಿಷಯವಾಗಿ ನಾವು ಹೇಳೋದಕ್ಕೆ ಹೆಮ್ಮೆ ಪಡ್ತೀವಿ ಸರ್. ಒಂದು ಸಾರ್ಥಕತೆ ಆಗುತ್ತದೆ ಸಂಸ್ಥೆ ಸೇವೆ. ಇದರ ಸಂಸ್ಥೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಅನುಮತಿ ಕೊಡೋದಕ್ಕೋಸ್ಕರ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಇದು DDPI ಅವರಿಗೆ ಅನುಮತಿ ಕೊಡಿಸಿದರು. ಮತ್ತು ಬೆಳಗಾವಿಯಲ್ಲಿ ಕೂಡ, ಚಿಕ್ಕೋಡಿಯಲ್ಲಿ ಕೂಡ ಅನುಮತಿ ಕೊಡಿಸಿದರು. ಹೀಗಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಹಾಗೂ ಚಿಕ್ಕೋಡಿ ವಿಭಾಗದಲ್ಲಿ ಕೂಡ ನಾವು ಇದು ಚಲನಚಿತ್ರವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ, ಉಚಿತವಾಗಿ ಮಕ್ಕಳಿಗೆ ಪ್ರದರ್ಶನ ಮಾಡ್ತಾ ಇದ್ದೀವಿ. ಇವಾಗ ಸಾವಿತ್ರಿಬಾಯಿ ಫುಲೆ ಅವರು ಪ್ರಥಮ ಮಹಿಳಾ ಶಿಕ್ಷಕಿ ಅಂತ ಹೇಳಿದರು. ಹೌದು ಸರ್. ಅವ್ರ ಬಗ್ಗೆನೇ ಸ್ವಲ್ಪ ಮಾತಾಡ್ರಿ. ಸಾವಿತ್ರಿಬಾಯಿ ಫುಲೆಯವರು ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಕಿ ಸರ್. ಅವರು ಇವರು ಸಾಮಾಜಿಕವಾಗಿ ಸಾಹಿತ್ಯಿಕ ಸೇವೆ ಮತ್ತು ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ವ್ಯವಸ್ಥೆಯನ್ನು ಕೂಡ ಇವರು ಅದರ ವಿರುದ್ಧವಾಗಿ ಹೋರಾಡಿರ್ತಕ್ಕಂಥ ಒಂದು ಶ್ರೇಷ್ಠ ಮಹಿಳೆ ಎಂಬುದಾಗಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಮತ್ತು ಸಾವಿತ್ರಿಬಾಯಿ ಫುಲೆಯವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿರೋರು, ಸಾಹಿತ್ಯಿಕವಾಗಿರ್ತಕ್ಕಂಥ ಪುಸ್ತಕಗಳು ಬರೆದಿರು. ಮತ್ತು ಪ್ಲೇಗ್ ಎಂಬ ಒಂದು ಮಹಾಮಾರಿ ರೋಗದಲ್ಲಿ ಕೂಡ ಅವರು ತಮ್ಮ ಪ್ರಾಣವನ್ನೇ ಕಳ್ಕೊಳ್ತಾರೆ. ಹೌದು. ಮತ್ತೆ ಅವರ ಪತಿಯಾಗಿರ್ತಕ್ಕಂಥ ಜ್ಯೋತಿಬಾಯಿ ಫುಲೆ ಅವರು ಕೂಡ ಭಾರತ ದೇಶದ ಪ್ರಥಮ ಮಹಾತ್ಮರು. ಮತ್ತು ಮಹಾತ್ಮರು ಆಗಿರೋದು, ಆ ಮಹಾತ್ಮರಿಂದ ಬಿರುದು ಪಡ್ಕೊಳ್ಬೇಕಾದ್ರೆ ಅವರು ಸಾವು ನೋವಿನಲ್ಲಿ ಒಂದು ಹೋರಾಟ, ಒಂದು ಹೆಜ್ಜೆಯಾಗಿ ಒಂದು ಭಾರತ ದೇಶಕ್ಕೆ ಸೇವೆ ಸಲ್ಲಿಸಿದರು. ಹೀಗಾಗಿ ಮಹಾತ್ಮರಂತ ಅವರಿಗೆ ಬಿರುದು ಬಂತು ಸರ್. ಕೇಳುವರೆ, ಅಷ್ಟೇ ಅಲ್ಲದೆ ಶಿಕ್ಷಣ, ಸಾಹಿತ್ಯ, ರಾಜಕೀಯ ಹಾಗೂ ಕಾನೂನು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧಕರನ್ನು ಗುರುತಿಸಿ ಕರ್ನಾಟಕ ರಾಜ್ಯದಿಂದ ಮುಂಬೈ ಭಾಗದ ಕನ್ನಡಿಗರಿಗೆ, ಹೊರನಾಡು ಕನ್ನಡಿಗರಿಗಾಗಿ ನಾಡಿನ ಸಮಾಚಾರ ದಿನಪತ್ರಿಕೆಯ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಪ್ರಯುಕ್ತ ಬಸವ ಜಯಂತಿಯ ಆಚರಣೆಯನ್ನು ಮುಂಬೈಯಲ್ಲಿ ಮಾಡುವ ಮೂಲಕ, ಹೊರನಾಡು ಕನ್ನಡಿಗರೇ ಗೌರವ ಸನ್ಮಾನ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುವುದು ಹೆಮ್ಮೆಯ ಸಂಗತಿ. ಇದು ಮುಂಬೈದೊಳಗೆ ನೀವು ಈ ರೀತಿ ಎಲ್ಲ ಮಾಡಿರಲ್ಲ ಕನ್ನಡ, ಹೌದು, ಇವೆಲ್ಲ ಚಟುವಟಿಕೆಗಳು, ಇದ್ರ ಬಗ್ಗೆ ಮಾತಾಡ್ರಿ. ಈಗ ನಮ್ಮ ಕರ್ನಾಟಕದಲ್ಲಿ ಗಡಿ ವಿಭಾಗಗಳಲ್ಲಿ ಕನ್ನಡದ ಸಮಸ್ಯೆಗಳು ಇದಾವ, ಗ್ರಂಥ ಸಮಸ್ಯೆಗಳು ಇದಾವ. ಆದರೆ ಈಗ ಮುಂಬೈಯಲ್ಲಿ ಕೂಡ ಅಲ್ಲಿ ಕನ್ನಡದ ಒಂದು ಮೆರುಗವನ್ನು ನಾವು ಅಲ್ಲಿ ಹೇಳಬೇಕಾಗಿರ್ತದೆ. ಯಾಕಂದ್ರೆ ಛಾಪು ಮೂಡಿಸಬೇಕಾಗಿದೆ ಅನ್ನುವಂಥ ಒಂದು ವಿಚಾರದಿಂದ ಅಲ್ಲಿ ಕನ್ನಡಿಗರು ಭಾಳ ಅಭಿಮಾನಿಯಾಗಿರ್ತಕ್ಕಂಥ ಕನ್ನಡಿಗರಿದ್ದಾರೆ. ಅವರಿಗೆ ಹೊರನಾಡದಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ನಾವು ಅಲ್ಲಿ ಕನ್ನಡ ಬಗ್ಗೆ ಸಾಧಕರಿಗೆ ಮತ್ತು ಸಾಹಿತಿಗಳಿಗೆ ಬಹಳ ಪ್ರೋತ್ಸಾಹ ಕೊಡೋದ್ರಿಂದ ಇನ್ನೂ ಹೊರನಾಡು ಕನ್ನಡಿಗರು ಒಂದು ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ, ಇನ್ನೂ ಸಾಹಿತ್ಯಿಕವಾಗಿ ಸೇವೆ ಸಲ್ಲಿಸ್ತಾರ ಅನ್ನುವಂಥ ಒಂದು ದೂರದೃಷ್ಟಿಯಿಂದ ನಾವು ಮುಂಬೈಯಲ್ಲಿ ಆಚರಣೆ ಮಾಡಿದ್ದೀವಿ ಸರ್. ನೀವು ಅವ್ರನ್ನೆಲ್ಲ ಹೆಂಗೆ ಗುರುತಿಸ್ತೀರಿ? ಈಗ ನಮ್ಮ ದಿನಪತ್ರಿಕೆ ವತಿಯಿಂದ ಅವ್ರು ನಾವು ಒಂದು ಸಮೀಕ್ಷೆ ಮಾಡಿ ಗುರುತಿಸ್ತೀವಿ ಸರ್. ಅದಕ್ಕೆ ಪ್ರಶಸ್ತಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಸಮಿತಿಗಳನ್ನು ರಚನೆ ಮಾಡ್ತೀವಿ. ಮತ್ತೆ ಒಂದು ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸಮಿತಿಗಳನ್ನು ಮಾಡಿ ಅದನ್ನು ಅವರ ಸೇವೆಯನ್ನು ಪರಿಶೀಲನೆ ಮಾಡ್ತೀವಿ. ಸಮೀಕ್ಷೆ ಮಾಡಿ ನಾವು ಅವರನ್ನು ಮೊದಲು ಪತ್ರಿಕೆಯಲ್ಲಿ ಗುರುತಿಸ್ತೀವಿ. ಆ ಗುರುತಿಸಿದ ಅವ್ರ ಸೇವೆ ಒಳಗೊಂಡ ಮೇಲೆ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಡುವಂಥ ಒಂದು ಸೇವೆಯನ್ನು ಮಾಡ್ತೀವಿ ಸರ್. ಉಪ್ಪಾರಟ್ಟಿ ಕನ್ನಡದ ಕಟ್ಟಾಳು ಮತ್ತು ಕನ್ನಡದ ಒಬ್ಬ ಧೀಮಂತ ನಾಯಕ ಎಂದು ಇವರನ್ನು ಹೇಳಬಹುದು. ಅಷ್ಟೇ ಅಲ್ಲದೆ ಸಾಹಿತ್ಯ ಪ್ರೇಮಿಗಳನ್ನು ಗುರುತಿಸಿ ಪತ್ರಿಕೆಗಳಲ್ಲಿ ಉತ್ತಮವಾದ ಬರವಣಿಗೆ ಸಾಹಿತ್ಯ, ಹಾಡು ಹಾಗೂ ವಿವಿಧ ಕಥೆ ಕವನಗಳನ್ನು ಬರೆಯುವ ಯುವ ಸಾಹಿತ್ಯ ಅಭಿಮಾನಿಗಳನ್ನು ಗೌರವ ಮನ್ನಣೆ ಮತ್ತು ಉತ್ತಮವಾದಂಥ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ತಮ್ಮ ನಾಡಿನ ಸಮಾಚಾರ ಸೇವಾ ಸಂಘ ಗೋಕಾಕ್ ಇದರ ಅಡಿಯಲ್ಲಿ ಶ್ರೀ ಬಸವರಾಜ ಉಪ್ಪಾರಟ್ಟಿ ಸಂಪಾದಕರು ಮತ್ತು ಅಧ್ಯಕ್ಷರು ಇವರ ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ಮಿಸುತ್ತಿರುವುದರಿಂದ ಅದ್ಭುತ ಮತ್ತು ಸಂತೋಷದ ವಿಷಯವಾಗಿದೆ. ಬಸವರಾಜರ,
ನೀವು ಇದ್ರ ಬಗ್ಗೆ ಮಾತಾಡ್ರಲ್ಲ ಸ್ವಲ್ಪ. ಈಗ ಇದನ್ನ ನೀವೆಲ್ಲ ಹಿಂಗ್ ಗುರ್ತಿಸಿ ನೀವೆಲ್ಲ ಇದನ್ನ ಕೊಡ್ತಿರಲ್ಲ ನೀವು. ಹೌದೌದು ಸರ್. ಅಂದ್ರೆ ಇದು ಸ್ಕೂಲ್ ಒಳಗೆ ನೀವು ಅಲ್ಲಿ ಹೋಗಿ ಏನು ಮಾಡೋದಿಲ್ಲ, ಏನು ಕಾಲೇಜ್ ಹೋಗಿ ನಿಮ್ಮ ಚಟುವಟಿಕೆಗಳು? ನಮ್ಮ ಸಂಸ್ಥೆಯ ಚಟುವಟಿಕೆಗಳು ಅಂದರೆ ಸರ, ವಿಶೇಷವಾಗಿ ಶಿಕ್ಷಕರಿಗೆ ನಾವು ಗುರುವಂದನ ಅಂತ ಒಂದು ಕಾರ್ಯಕ್ರಮ ಸೆಪ್ಟೆಂಬರ್ 5ರಂದು ಗುರುವಂದನ ಕಾರ್ಯಕ್ರಮಗಳನ್ನು ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಅವರಿಗೆ ನಾವು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು, ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದೀವಿ. ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹೆಸರ ಮೇಲೆ, ಸಾವಿತ್ರಿಬಾಯಿ ಫುಲೆ ಅವರ ಹೆಸರ ಮೇಲೆ ಮತ್ತು ಜ್ಯೋತಿಬಾಯಿ ಫುಲೆ ಅವರ ಹೆಸರ ಮೇಲೆ, ಇನ್ನು ಕ್ರೀಡೆಗಳಿಗೆ ಸಂಬಂಧಪಟ್ಟಂಥ ಕೆಲವು ದೈಹಿಕ ಶಿಕ್ಷಕರಿಗೂ ಕೂಡ ನಾವು ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ಸರ್. ಗ್ರಾಮೀಣ ಶಿಕ್ಷಕರಿಗೆಲ್ಲ ಕೊಟ್ಟಿರಿ? ಗ್ರಾಮೀಣ ಶಿಕ್ಷಕರಿಗೂ, ನಗರದಲ್ಲಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ತುಂಬ ನಾವು ಧಾರವಾಡದಲ್ಲಿ, ಬೆಳಗಾವಿಯಲ್ಲಿ, ಬೆಂಗಳೂರಲ್ಲಿ ತುಂಬ ಎಲ್ಲ ಶಿಕ್ಷಕರನ್ನು ಒಳಗೊಂಡು ಒಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತೀವಿ. ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕರೆಸ್ತೀವಿ. ಸಾಹಿತಿಗಳು, ಹಿರಿಯ ರಾಜಕಾರಣಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಧಾರವಾಡದಲ್ಲಿ ಆಲೂರು ವೆಂಕಟರಮಣ ಸಭಾಭವನದಲ್ಲಿ ಕೂಡ ಬಂದಿದ್ದರು. ಆಮೇಲೆ ನಮ್ಮ ಯುವ ನೇತಾರರಾಗಿರ್ತಕ್ಕಂಥ ರಾಹುಲನ ಜಾರಕಿಹೊಳಿ ಅವರು ಕೂಡ ಗುರುವಂದನ ಕಾರ್ಯಕ್ರಮದಲ್ಲಿ ಬೆಳಗಾವಿ 2022ರಲ್ಲಿ ಬಂದಿದ್ದರು. ಮತ್ತು ಪತ್ರಿಕಾ ದಿನಾಚರಣೆ ಕೂಡ ನಾವು ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಪತ್ರಿಕೆ ಬಗ್ಗೆ ಒಂದು ಅವೇರ್ನೆಸ್ ಮಾಡೋದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ. ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸಾಹಿತಿಗಳು ಬಂದಿದ್ದರು ಸರ್. ಮತ್ತು ಇನ್ನು ಬೆಂಗಳೂರಲ್ಲಿ ಕೂಡ ಕಾರ್ಯಕ್ರಮಗಳು ಮಾಡುವಾಗ ಅಲ್ಲಿ ಕೂಡ ವಿಶೇಷ ಚಲನಚಿತ್ರ, ಹಿರಿಯ ಕಲಾವಿದರು, ನಟರು ಗೌರಿ ಶೆಟ್ಟಿ ಆಗಿರ್ಬೋದು, ಮತ್ತು ನಮ್ಮ ಬಾಳಿಕುಂದ್ರಿ ಮೇಡಮ್ ಅವರು ಆಗಿರ್ಬೋದು, ವಿಜಯಲಕ್ಷ್ಮೀಬಾಯಿ ಬಾಳಿಕುಂದ್ರಿ ಮೇಡಮ್ ಅವರು ಬಂದಿದ್ದರು. ಮತ್ತು ಪ್ರಸಿದ್ಧ ಟಿವಿ ಚಾನಲ್ಗಳು, TV9, ಸುವರ್ಣ ಟಿವಿಲಿ ಮೊದಲು ಸೇವೆ ಸಲ್ಲಿಸಿರ್ತಕ್ಕಂಥ, ನಿರೂಪಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಗೌರಿ ಶೆಟ್ಟಿ ಅವರು ಬಂದಿದ್ದರು. ಇವು ಉದ್ದೇಶ ಒಂದು ಸಾಮಾಜಿಕ ವ್ಯಕ್ತಿ ಶಕ್ತಿಗಳು ಇದ್ದಂಥ ವ್ಯಕ್ತಿಗಳಿಂದ ಪ್ರಶಸ್ತಿಗಳನ್ನು ಕೊಡುವುದರಿಂದ ಜವಾಬ್ದಾರಿ ಹೆಚ್ಚಾಗ್ತದೆ. ಆ ದೃಷ್ಟಿಯಲ್ಲಿ ಇದು ಪತ್ರಿಕೆ ಸಂಘ ಹಾಗೂ ಪತ್ರಿಕಾ ಅಲ್ಲ, ಅವರವರ ಸಾಧನೆಗೆ ಪ್ರಶಸ್ತಿಗಳನ್ನು ಕೊಡಲೇಬೇಕಲ್ಲ. ಹೌದು ಸರ್, ಹೌದು. ಹೌದೌದು. ಶ್ರೀ ಬಸವರಾಜ ಉಪ್ಪಾರಟ್ಟಿ ತಮ್ಮ ಸಮಾಜ ಸೇವೆ ಮತ್ತು ಸಂಪಾದಕರಾಗಿ ಪತ್ರಿಕಾ ಧರ್ಮವನ್ನು ಸತ್ಯದಿಂದ ಮಾಡುವ ಇವರು ಯಾರಿಗೂ ಯಾರಿಂದಲೂ ಹೇಳಿಸಿಕೊಳ್ಳದೆ ತಮ್ಮ ಕಾರ್ಯವನ್ನು ಶ್ರೇಷ್ಠ ರೀತಿಯಲ್ಲಿ ಮಾಡುವ ವ್ಯಕ್ತಿ ಇವರು. ತಮ್ಮ ಪತ್ರಿಕೆ ಸಾಧನೆಯನ್ನು ಇಂದು ಬೆಳಗಾವಿ ಮತ್ತು ಗೋಕಾಕ್ ಹಾಗೂ ಧಾರವಾಡ, ಬೆಂಗಳೂರು ಹೀಗೆ ವಿವಿಧ ಭಾಗಗಳಲ್ಲಿ ಪತ್ರಿಕೆಗಳು ತಮ್ಮ ಕಾರ್ಯವನ್ನು ಮತ್ತು ಸುದ್ದಿಯನ್ನು ಪ್ರಕಟಿಸುತ್ತಿವೆ. ಅಷ್ಟೆಲ್ಲದೆ ಸಾಮಾಜಿಕ ಉತ್ತಮ ಕೆಲಸಗಳನ್ನು ಮಾಡುವ ಮೂಲಕ ಹಲವಾರು ಜಯಂತಿಗಳನ್ನು, ಕನ್ನಡ ರಾಜ್ಯೋತ್ಸವ ಮತ್ತು ಸಾವಿತ್ರಿಬಾಯಿ ಫುಲೆ ಜಯಂತಿ, ಶಿಕ್ಷಕರ ದಿನಾಚರಣೆ, ಹಲವಾರು ಸಾಹಿತ್ಯ ಕನ್ನಡ ಕಾರ್ಯಕ್ರಮಗಳನ್ನು ಆಚರಿಸುವ ಮೂಲಕ ಕನ್ನಡದ ಕಂಪನ್ನು ಮೊಳಗಿಸಿದ್ದಾರೆ. ಇದರ ಜೊತೆಗೆ ತಮ್ಮ ಪತ್ರಿಕಾ ರಂಗದ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳಿಗೆ ಗ್ರಾಮ ವಿಕಾಸ ಪ್ರಶಸ್ತಿಗಳನ್ನು ಕೊಡುವ ಮೂಲಕ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚಿನ ವಿಶ್ವಾಸವನ್ನು ಗಳಿಸಿದ್ದಾರೆ. ಬಸವರಾಜ್, ಇದ್ರ ಬಗ್ಗೆ ಮಾತಾಡಲ್ಲ ನೀವು? ಈಗ ನಾವು ಗ್ರಾಮೀಣ ವಿಕಾಸ ರಾಜ್ಯ ಪ್ರಶಸ್ತಿಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಯಾಕೆ ನಾವು ಆಯ್ಕೆ ಮಾಡ್ತೀವಿ ಅಂದರೆ, ನಮ್ಮ ಸಂಸ್ಥೆ ವತಿಯಿಂದ ಒಂದೊಂದು ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಗ್ರಾಮ ಆಡಳಿತ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು ಇವರೆಲ್ಲ ಕೂಡ್ಕೊಂಡು ಒಂದು ಗ್ರಾಮವನ್ನು ಸುರಾಜ್ಯ ಆಗುವಂಥ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಾರೆ. ಬಡತನ ಸ್ಥಿತಿಗತಿಯನ್ನು ಹೋಗಲಾಡಿಸೋದಕ್ಕೋಸ್ಕರ ಅವರು ಉತ್ತಮ ಕೆಲಸಗಳನ್ನು ಮಾಡಿರ್ತಾರೆ. ಮತ್ತು ಸುಮಾರು ಯೋಜನೆಗಳು ಅಂದರೆ ಸಾಕಷ್ಟು ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಯೋಜನೆಗಳು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡಿರ್ತಾರೆ. ಮತ್ತು ಬಯಲ ಮುಕ್ತ ಶೌಚಾಲಯಗಳನ್ನು ನಿರ್ಮಾಣ ಮಾಡಿರ್ತಾರೆ. ಮತ್ತು ಹೀಗಾಗಿ ಹಲವು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಅದು ಅವರಿಗೆ ಈಗಾಗಲೇ ಕರ್ನಾಟಕ ಸರ್ಕಾರ ಅವರಿಗೆ ಮಹಾತ್ಮ ಗಾಂಧೀಜಿ ಜಯಂತಿ ನಿಮಿತ್ತವಾಗಿ ಪ್ರಶಸ್ತಿಗಳನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸಮಿತಿಗಳನ್ನು ರಚನೆ ಮಾಡಿ ಸರ್ಕಾರವು ಗುರುತಿಸಿರ್ತದೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಿಂದ ಕೂಡ ಇನ್ನೂ ಜವಾಬ್ದಾರಿ ಹೆಚ್ಚಾಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಸಂಸ್ಥೆಯಿಂದ ಕೂಡ ಗ್ರಾಮೀಣ ವಿಕಾಸ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾ ಇರ್ತೀವಿ. ಇದು ನಮ್ಮ ಮಹಾತ್ಮ ಗಾಂಧೀಜಿ ಜಯಂತಿ ನಿಮಿತ್ತವಾಗಿ ನಾವು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತೀವಿ ಸರ್. ಬಸವರಾಜರು, ಇನ್ನು ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ. ಸಾಮಾಜಿಕ ಕಾರ್ಯಕ್ಕೆ ಇವರ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಯಾವ್ಯಾವು? ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಗೆ ಇವರ ಸಾಮಾಜಿಕ ಸಾಧನೆಗೆ ಕನಕ ಪ್ರಶಸ್ತಿ ಲಭಿಸಿದೆ. ಹೌದು. ಆ ಕನಕ ಪ್ರಶಸ್ತಿ ಬಗ್ಗೆ ಮಾತಾಡ್ರಿ. ಕನಕ ಪ್ರಶಸ್ತಿಯನ್ನು ಚೈತನ್ಯ ಫೌಂಡೇಶನ್ ಎಂಬ ಸಂಸ್ಥೆ ಕೂಡ ನಮಗೆ ಕೊಟ್ಟಿತು. ಅಂದ್ರೆ ಚೈತನ್ಯ ಫೌಂಡೇಶನ್ ವತಿಯಿಂದ ಸಿಗ್ತದ? ಹೌದೌದು. ಅದ್ರ ಬಗ್ಗೆ ಮಾತಾಡ್ರಿ. ಮತ್ತು ಅದು ಧಾರವಾಡ ವಿಶ್ವವಿದ್ಯಾಲಯ ಒಂದು ಸಹಕಾರದೊಂದಿಗೆ ಆ ಕಾರ್ಯಕ್ರಮವು ಜರುಗ್ತದೆ. ಆ ಒಂದು ಸಮಾರಂಭದಲ್ಲಿ ಹಾನರ್ ಮಾಡ್ತಾರೆ ಸರ್.
ಮತ್ತೆ ಈಗ ನಮಗೆ ಹೆಮ್ಮೆಯ ಕನ್ನಡಿಗ ಅಂತ ಒಂದು ಪ್ರಶಸ್ತಿ ಸಿಕ್ತು. ಹೆಮ್ಮೆಯ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ, ಅದ್ರ ಬಗ್ಗೆ ಹೇಳಿ. ಕನ್ನಡ ನಾಡ ನುಡಿ ಬಗ್ಗೆ ಪತ್ರಿಕೆಗಳಲ್ಲಿ ನಾವು ಬಹಳ ವಿಶೇಷವಾಗಿ ಛಾಪ್ ಮಾಡಿಸುವುದರಿಂದ ಆ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿದರು. ಅದನ್ನ ಯಾರು ಮಾಡಿದರು? ಅದು ಕೂಡ ಚೈತನ್ಯ ಫೌಂಡೇಶನ್ದವರೇ ಮಾಡಿದರು, ಬಂತು. ಆಮೇಲೆ ಬ್ಯಾಕೋಡ್ ಅವರ ಒಂದು ಸಂಸ್ಥೆ ಇದೆ, ಬ್ಯಾಕೋಡಲ್ಲಿ ಕನಕ ಪ್ರಕಾಶನ ಅಂತೇಳಿ, ಆ ಸಂಸ್ಥೆಯವರು ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ಟರು ನಮಗೆ. ಹಲವಾರು ರಾಜ್ಯ ಮಟ್ಟ ಮತ್ತು ಮಾಧ್ಯಮದ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಈವರೆಗೆ ಲಭಿಸಿದೆ. ಬಸವರಾಜರ, ನಿಮಗೆಲ್ಲ ಪ್ರಶಸ್ತಿ ಬಂದಾಗ ನಿಮಗೆ ಏನ್ ಅನ್ನಿಸ್ತದ? ಪ್ರಶಸ್ತಿಗಳು ಬಂದಾಗ ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಇನ್ನೂ ಜವಾಬ್ದಾರಿ ಮತ್ತು ಇನ್ನೂ ಹೆಚ್ಚು ಸೇವೆ ಮಾಡಬೇಕು. ಆ ಮಟ್ಟ ಕಾಯ್ಕೋಬೇಕಲ್ಲ, ಆ ಮಟ್ಟವನ್ನು ಕಾಯ್ಕೊಳ್ಳೋದಕ್ಕಾಗಿ ನಾವು ಇನ್ನೂ ಹೆಚ್ಚು ಜವಾಬ್ದಾರಿ ಬರಲಿ, ಮತ್ತು ಜವಾಬ್ದಾರಿನೇ ಬರ್ತದೆ, ಅದ್ರ ಜೊತೆಯಾಗಿ ಇನ್ನೂ ಹೆಚ್ಚು ಸೇವೆ ಮಾಡೋದಕ್ಕೆ ನಮಗೂ ಆ ಸಂಸ್ಥೆಗಳು ಪ್ರೋತ್ಸಾಹ ಮಾಡಿದೆವು ಸರ್. ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ. ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ. ನಿಮ್ಮದಾನವನುಂಡು ಅನ್ಯರ ಹೊಗಳುವ, ನಿಮ್ಮದಾನವನುಂಡು ಅನ್ಯರ ಹೊಗಳುವ, ಕುನ್ನಿಗಳೇನೆಂಬೆ ರಾಮನಾಥ, ಕುನ್ನಿಗಳೇನೆಂಬೆ ರಾಮನಾಥ, ರಾಮನಾಥ ರಾಮನಾಥ. ಕೇಳುಗರೆ, ಇದಾಗಿತ್ತು ಶ್ರೀ ಜೇಡರದಾಸಿಮಯ್ಯನವರು ಆದಿವಚನಕಾರರು. ಇವರ ಒಂದು ಸುಂದರ ವಚನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮದಾನ, ನಿಮ್ಮದಾನವನ್ನುಂಡು ಅನ್ಯರ ಹೊಗಳುವ, ಕುನ್ನಿಗಳೇ ನಂಬಿ ರಾಮನಾಥ. ಬಸವರಾಜರ, ಇನ್ನು ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ನಾವು ಬಂದೀವಿ. ಈಗ ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ಹೌದು. ನಿಮಗೇನು ಅನಿಸ್ಲಿಕ್ಕತ್ತದ? ಸಂತೋಷ ಆಗ್ಯದ? ಬಹಳ ಒಳ್ಳೆ ಸಂತೋಷ ಆಗಿದೆ ಸರ್. ಮತ್ತು ನಿಮ್ಮ ಸೇವೆ ಗುರುತಿಸುವಂತ ಒಂದು ಒಳ್ಳೆ ಸೇವೆಗೆ ನಾವು ಬಹಳ ತಮಗೆ ಅಭಿನಂದನೆ. ವೇದಿಕೆ ಅದಕ್ಕೆ ಅದಲ್ಲ, ಎಲೆ ಮರೆಕಾಯಿ ಅಂತ ಕೂತಿರ್ತಾರಪ್ಪ. ಹೌದೌದು ಸರ್, ನಾವು ಹಾದಿ ತೋರಿಸ್ತೀವಿ ಅವರಿಗೆ. ಹೌದು ಸರ್, ನಿಮ್ಮ ಸೇವೆ ನಾವು ಹಾದಿ ತೋರಿಸ್ತೀವಿ. ಬಹಳ ಒಂದು ಒಳ್ಳೆ, ನೀವು ನಿಮ್ಮ ಸಾಧನೆ ಅದೇನು ನಿಮ್ಮ ವೈಯಕ್ತಿಕ ಪ್ರಶಂಸನೆಗೆ ನಾವು ಕರೆಯುವುದಿಲ್ಲ. ಹೌದೌದು, ಜನರು ತಿಳ್ಕೋಬೇಕು. ಹೌದು, ನಾನು ಇವ್ರಂಗೆ ಯಾಕೆ ಆಗ್ಬಾರ್ದು. ಹೌದೌದು ಸರ್, ಇನ್ನೊಬ್ರಿಗೊಂದು ಚಿಗುರು ಆಗ್ಬೇಕಲ್ಲ. ಹೌದೌದು, ಒಂದು ಮರ ನೆರಳು ಕೊಡ್ಬೇಕಾದ್ರೆ ಎಲ್ಲರಿಗೂ ಬೇಕದು ನೆರಳದು. ಹೌದೌದು ಸರ್, ಬರೀ ಅವರಷ್ಟೇ ಗಿಡ ಬೆಳೆತ ಅಂತ ಪೂರ್ತಿ ತಾ ಇರುದಿಲ್ಲ, ಅದು ಎಲ್ಲರನ್ನು ಕರಿತದೆ. ಹೌದೌದು, ಇಲ್ಲಿ ನೆರಳು ಕೊಟ್ಟಿನಿ ಬಂದು ನಿಂದ್ರ ಬರ್ರಿ ಅಂತ. ಹೌದು, ಹಂಗ ನಮ್ಮೂರ ಬಾನುಲಿ ಕೇಂದ್ರ ಅದ. ನಮಗೆ ನಾವೆಲ್ಲರನ್ನು ಕರಿತೀವಿ. ಸಾಧನೆ ಗುರುತಿಸಿ ಬರ್ರಿ, ನಿಮ್ಮ ಚಟುವಟಿಕೆಗಳು ನಮ್ಮ ಕೇಳುಗರಿಗೆ ಹೇಳ್ರಿ ಅಂತೇಳಿ ನಿಮಗೂ ಒಂಥರ ಖುಷಿ ಅನ್ನಿಸ್ತದ. ಹೌದೌದು, ಬಟ್ ಅಲ್ಲೇನಾಗ್ತದ, ಭಾಳ ಬೆಳಕಾಗ್ತದ ಅಲ್ಲಿದ್ರೆ. ಹೌದು ಸರ್, ನಿಮ್ಗೆ ನಮ್ಮ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಲ್ಲ, ಹೌದೌದು, ಜನ ತಿಳ್ಕೊಂಡ್ರಲ್ಲ. ನಮ್ದು ಏನಾಗ್ತದೆ, ದೃಶ್ಯ ಮಾಧ್ಯಮ ನೋಡಿದ ಕ್ಷಣ ಮರ್ತು ಹೋಗ್ತಾರೆ. ಹೌದೌದು ಸರ್, ನಮ್ದು ಶ್ರವಣ ಮಾಧ್ಯಮ ಕೇಳಿದ ಕೂಡಲೇ ಏನಾಗ್ತದೆ, ಮನನ ಮಾಡ್ಕೊಂಡು ತಲೆ ಒಳಗೆ ಇಟ್ಕೋತಾರೆ. ಹೌದೌದು ಸರ್, ವ್ಯಕ್ತಿಯ ಚರಿತ್ರೆ ಬಗ್ಗೆ ಇರಲಿ, ಅವನ ಸಾಧನೆ ಬಗ್ಗೆ ಬರಲಿ, ಇಷ್ಟೆಲ್ಲ ಮಾಡ್ಯಾರಲ್ಲ, ಇಷ್ಟೆಲ್ಲ ಸಾಧನೆ ಮಾಡ್ಯಾರಲ್ಲ. ಇವಾಗ ನಿಮ್ದು ಗೋಕಾಕ್ ಬಗ್ಗೆ ಮಾತಾಡ್ರಲ್ಲ, ನಿಮ್ದು ಪತ್ರಿಕಾಕರ್ತರದ ಇರಲಿ, ಸಾಹಿತಿಗಳೇ ಇರಲಿ, ನಿಮ್ಗೇನು ಅನಿಸ್ತದ ಅಲ್ಲಿ ಬಗ್ಗೆ? ಗೋಕಾಕ್ ನಾಡಿನ ವೈಶಿಷ್ಟ್ಯಗಳ ಕುರಿತು. ಗೋಕಾಕ್ ನಾಡು ಅನ್ನುವಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ನಾಡು. ಕೃಷ್ಣಮೂರ್ತಿ ಪುರಾಣಿಕರ ಬೀಡು. ಪುರಾಣಿಕ ಅಲ್ಲೇ ಪಕ್ಕದೊಳಗ ನಮ್ದು ಬೆಟಗೇರಿ ಕೃಷ್ಣ ಶರ್ಮರು, ಆನಂದ ಕಂದರು. ಹೌದೌದು, ಸ್ವಲ್ಪ ಮುಂದೆ ಬರ್ರಿ, ನಮ್ಮ ಚಂದ್ರಶೇಖರ್ ಕಂಬಾರ್ ಅವರು ಜ್ಞಾನಪೀಠ ಪ್ರಶಸ್ತಿ. ಹೌದೌದು ಸರ್, ಮಾತಾಡ್ರಿ. ಮತ್ತೆ ಗೋಕಾಕ ನಾಡು ಕನ್ನಡ ಚಳವಳಿಗೆ ಕೂಡ ಅದು ಒಂದು ಸಾಕ್ಷಿ ಆಗಿರ್ತದೆ. ಅಲ್ಲಿಂದ ಆರಂಭವಾಗಿರ್ತಕ್ಕಂಥ ಗೋಕಾಕ್ ಚಳವಳಿ ಅಂತ ಹೇಳ್ತೀವಿ. ಹೌದೌದು ಸರ್, ನಮ್ಮ ಸಾಹಿತ್ಯಿಕ ಹಂಗ ಬಹಳ ಉತ್ತಮವಾಗಿದಾವ. ಸೇವೆಯನ್ನು ಬಹಳ ಸುಮಾರು ಸಲ್ಲಿಸಿದಾರ. ದೊಡ್ಡ ದೊಡ್ಡ ಒಂದು ಒಳ್ಳೆ ವಿಮರ್ಶಕರು, ಕವಿಗಳು ಬಹಳ ಅಲ್ಲಿ ಕೊಡುಗೆ ಇದೆ ಗೋಕಾಕ್ ನಾಡಿಗೆ. ಮತ್ತೆ ಇನ್ನು ಶೈಕ್ಷಣಿಕ ಸ್ಥಳವಾಗಿ ಅಲ್ಲಿ ಗೋಕಾಕ್ ಒಂದು ಬಿರುದು ಪಡ್ಕೊಂಡಿ ಸರ್. ಗೋಕಾಕ್ ಪಾಲ್ಸು ಮತ್ತು ಘಟಪ್ರಭಾದಲ್ಲಿ ಅಲ್ಲಿ ಪಕ್ಷಿಧಾಮ ಅಂತ ಒಂದು ಪ್ರವಾಸ, ಗೊಡಚಿನ ಮಲ್ಕೆ ಇದೆ ಸರ್. ಮತ್ತೆ ಹೀಗಾಗಿ ಶೈಕ್ಷಣಿಕ ಸ್ಥಳ ಅನ್ನೋದು ಒಂದು ಹೆಮ್ಮೆ ಇದೆ ಸರ್ ಗೋಕಾಕ್ ನಾಡಿಗೆ. ಸಂಗೀತಗಾರರು ಹಂಗೆ ಇದ್ದಾರೆ. ಹೌದೌದು, ನಾವೊಂದು ಕಲ್ಲು ಹೋಗಿದ್ರೆ ಅದು ಸಂಗೀತಗಾರ ಮನಿ ಮೇಲಾರೆ ಬೀಳ್ತದ, ಇಲ್ಲ ಸಾಹಿತಿಗಳ ಮನಿ ಮೇಲಾರೆ ಬೀಳ್ತದ. ಹೌದು ಸರ್, ಹೌದು. ಗೋಕಾಕ್ ಒಂದು ಪ್ರಖ್ಯಾತ ನಾಡು. ಹೌದು ಸರ್. ಮತ್ತೆ ಅಲ್ಲಿ ವಿಶಿಷ್ಟ ಅಂದ್ರೆ ಮುಖ್ಯ ನೀವು ಕರದಂಟಿನ ಬಗ್ಗೆ ಹೇಳ್ಬೇಕಲ್ರಿ. ಮಾತಾಡ್ರಿ. ಕರದಂಟು
ನಾಡು ಆಗಿದೆ. ಅದಕ್ಕೆ ಬಾಯಿಗೆ ಸಿಹಿನೂ ಕೂಡ ಕರದಂಟು ಅಷ್ಟ ಪ್ರಸಿದ್ಧವಾಗಿದೆ. ಜಗತ್ ಪ್ರಸಿದ್ಧ ಆಗಿರ್ತಕ್ಕಂಥ ಒಂದು ಕರದಂಟ. ಆ ಗುಣಮಟ್ಟ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಈಗೇನು ಧಾರವಾಡ ಲೈನ್ ಬಜಾರ್ ಪೇಡೆ ಅಂತೀವಲ್ಲ, ಹೌದೌದು. ಅದು ಅವಾಗೆ ಲೈನ್ ತಗೋಬೇಕು, ಅಲ್ಲೇ ಮುಗಿಬೇಕು, ಮತ್ ಮರ್ದಿನ ಕಾಯ್ಬೇಕು. ಹೌದೌದು. ಹಂಗ ಗೋಕಾಕ್ ಕರ್ದಂಟ್ ನಂಗೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್, ಸಾಧ್ಯ. ಹೌದಲ್ರಿ? ಬಹಳ ಒಂದು ಇತಿಹಾಸವಾಗಿರ್ತಕ್ಕಂಥ ಒಂದು ಐತಿಹಾಸಿಕ ಸರ್. ಇವಾಗ ಸದಾನಂದ ಅವ್ರಲ್ಲ ಅದರಿಂದ ಜಗತ್ ಪ್ರಸಿದ್ಧ. ಹೌದೌದೌದು. ಇವತ್ತು ನಿಮ್ ಗೋಕಾಕ್ ಕರ್ದಂಟು ಜಗತ್ತಿಗೆಲ್ಲ ಹೋಗ್ತದೆ. ಹೌದು ಸರ್. ಎಲ್ಲಾ ಕಡೆ ಹೊರದೇಶಕ್ಕೆ ಹೋಗ್ತದೆ, ಹೊರದೇಶಕ್ಕೂ ಹೋಗ್ತದೆ ಸರ್. ತನ್ನ ಗುಣಮಟ್ಟ ಕಾಯ್ಕೊಂಡದ್ದು. ಹೌದೌದು ಸರ್. ಇವಾಗ ನೀವು ಇಲ್ಲಿ ಬಂದಿರಿ, ಸಂತೋಷ ಅನಿಸ್ತಲ್ಲ ನಿಮಗ? ಬಹಳ ಸಂತೋಷ ಆಯ್ತು ಸರ್. ಬಾನುಲಿ ಕೇಂದ್ರಕ್ಕೆ ಬಹಳ ಹೆಮ್ಮೆ ಅನಿಸ್ತು ಸರ್ ನಮಗೆ. ಇಲ್ಲಿಯ ಮುಖ್ಯಸ್ಥರು MS ಚೌಗಲ ಇದ್ದಾರ, ಹೌದು. RJ ಚೇತನ್, ಮೀರಾ ಕುಂಬಾರ್ ಅವ್ರು ಇದ್ದಾರ. ಓ, ಎಲ್ಲರೂ ಒಂದು ಪರಿವಾರದಗತ್ಲೆ ನಿಮ್ಮನ್ನ ನೋಡ್ಕೊಂಡ್ರು. ಹೌದೌದು. ನಾವಂತೂ ನಿಮ್ಮನ್ನ ಕರೀಲಿಕ್ಕೆ ಬಹಳ ದಿನ ಆಗಿತ್ತು. ಹೌದು ಸರ್. ಹೌದಲ್ರಿ? ನಮ್ಮ ಕೇಳುಗರು ನಿಮ್ಮ ಅದ್ಭುತವಾದಂಥ ಮಾತುಗಳನ್ನು ಕೇಳಿದರು, ನಿಮ್ಮ ಬದುಕು ಮತ್ತು ಸಾಧನೆ ಬಗ್ಗೆ ಎಲ್ಲ ತಿಳ್ಕೊಂಡ್ರು. ಹೌದೌದು. ಇವಾಗ ಏನಾಗ್ತದ್ರಿ, ಸಮಯದ ಮಾತು ನಾವು ಕೇಳಬೇಕಾಗ್ತದೆ. ಹೌದೌದು. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನೂ ಉಳಿದಿರುವುದು, ಹಂಗ ಶೇಷ ಉಳಿತದೆ. ಹೌದು ಸರ್. ನಿಮಗೂ ಆದ್ರೂ ಹೊರಗೆ ಹೋದಿಂದ ನೆನಪಾಗ್ತಾವ, ನಾ ಇದೊಂದು ಹೇಳಬೇಕಾಗಿತ್ತು ಅಂತ. ಅದೇನದ, ಆ ಶೇಷ ಭಗವಂತಿಗೆ ಬಿಡೋಣ. ಇದ್ರೆ ಶೇಷ ಇದ್ದೇ ಇರ್ತದ, ಅದು. ಅದಕ್ಕೆ ನಾವು ಶೇಷ ಅಂತೀವಿ. ನಮ್ಮ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳ, ಮುಗ್ದಾವ ನಮ್ಮ ಜವಾಳ ಉಳ್ದಾವ ನಮ್ಮ ಹಾಡ. ಹಂಗೆ ಶ್ರೀ ಬಸವರಾಜ ಉಪ್ಪಾರಟ್ಟಿಯವರ ಮಾತುಗಳು, ಡಾಕ್ಟರ್ ಶ್ರೀರಂಗ ಜೋಶಿಯವರ ಮಾತುಗಳು ಬಹಳಷ್ಟು ಉಳ್ದಾವು. ಮತ್ತು ನಿಮ್ಮನ್ನು ಇನ್ನೊಂದು ಸಂಚಿಕೆ ಒಳಗೆ ಮತ್ತೆ ಕರೆಸ್ತೀವಿ. ಅವಾಗ ಹೊಸ ವಿಷಯದೊಂದಿಗೆ ಮತ್ತೆ ಮಾತನಾಡೋಣ ಅಂತ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ತಮಗೆ ನಮನಗಳು. ನಮನಗಳು ಸರ್.